ಈಗ ಒಂದು ಇಂಥ ಪ್ರಸಂಗ ನಡೀತಾ ಇದೆ. ರಾಜಕೀಯ ಗದ್ದಲಮಯ ಆಗಿ ರಾಜಕೀಯವನ್ನು ತಂದು ಧರ್ಮದಲ್ಲಿ ಸೇರಿಸಿ ಧರ್ಮಕ್ಕ ಅಪಾರ್ಥ ಮಾಡ್ತಾ ಇದ್ದಾರ. ಧರ್ಮದ ಹೆಸರಿನಲ್ಲಿ ಜನರಿಗೆ ಅನರ್ಥಕ್ಕೆ ಒಳಗೆ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಹಿತಾಸಕ್ತಿಯಿಂದ ಜನನಾಯಕರು ದಾರಿ ಬಿಟ್ಟು ನಡೀತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಮಾತನ್ನ ನಾವು ಯಾಕೆ ಚಿಂತನೆ ಮಾಡಬೇಕು ಅಂತ ಯಾರಿಗಾದರೂ ಅನಿಸಬಹುದು. ನಾವು ಸುರಕ್ಷಿತ ಇರಬೇಕಾದರೆ ನಾವು ಸುರಕ್ಷಿತ ಅಂತ ತಿಳ್ಕೋಬೇಕಾದ್ರೆ ನಮ್ಮ ಧರ್ಮ ಸುರಕ್ಷಿತ ಇರಬೇಕು, ನಮ್ಮ ದೇಶ ಸುರಕ್ಷಿತ ಇರಬೇಕು. ಆವಾಗ ಸಾಧ್ಯ. ಹಿಂದಿನ ಉದಾಹರಣೆಗಳನ್ನ ನಾವು ನೋಡಿದಾಗ ಹಿಂದಿನ ನಮ್ಮ ರಾಜರುಗಳು ತಮ್ಮ ಸ್ವಾರ್ಥಕ್ಕಾಗಿ ಇಂಗ್ಲಿಷ್ ಜನರಿಗೆ ಕೈದಾಗ ಕೈ ಜೋಡಿಸಿ ತಮ್ಮ ಹಿತವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿ ಏನು ಮಾಡಿದ್ರು ಅಂದ್ರೆ ನಮ್ಮವರನ್ನೇ ಹಾಳು ಮಾಡಿದ್ರು. ಅವರು ಕುತಂತ್ರ ಇವರಿಗೆ ಅರ್ಥ ಆಗಲಿಲ್ಲ. ನಮ್ಮೊಳಗ ನಮಗೇನೆ ಜಗಳ ಮಾಡಿಸಿ ವಿರೋಧ ಹಚ್ಚಿ ಪರಸ್ಪರ ಇವರಿಗೆ ಒಬ್ಬರನ್ನ ಒಬ್ಬರು ಕೊಲ್ಲುವಂತೆ ಮಾಡಿದ್ರು ಇಂಗ್ಲಿಷ್ನವರು. ಮತ್ತ ಇಷ್ಟೇ ಅಲ್ಲ, ಧರ್ಮದ ಹೆಸರಿನಲ್ಲಿ ಭೇದ ಹುಟ್ಟಿಸಿ ಧರ್ಮಾಂಧತೆಯನ್ನ ಹುಟ್ಟಿಸಿ ಒಬ್ಬರಿಗೆ ಒಬ್ಬರು ಕೊಲ್ಲುವಂತೆ ಮಾಡಿದ್ರು. ಹೀಗೆ ಮಾಡಿ ಅವರು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಂಡ್ರು. ಈಗಾದರೂ ಕೂಡ ಒಂದು ದೊಡ್ಡ ಅನರ್ಥ ನಡೀತಾ ಇದೆ. ನಾವು ಅರ್ಥ ಮಾಡಬೇಕು. ಈಗ ಪ್ರತಿಯೊಬ್ಬ ರಾಜಕೀಯ ನಾಯಕನ ಬಾಯಿನಿಂದ ನೇತಾಗಳ ಬಾಯಿಯಿಂದ ನಾವು ಕೇಳಬಹುದು, ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಧರ್ಮ ಅಲ್ಲೇ ಅಲ್ಲ, ಹಿಂದೂ ಧರ್ಮ ಅಂಬುದು ಇಲ್ಲೇ ಇಲ್ಲ, ಹಿಂದೂ ಧರ್ಮಕ್ಕೆ ಮೂಲ ಪುರುಷರೇ ಇಲ್ಲ, ಹಿಂದೂ ಧರ್ಮಕ್ಕೆ ಆಧಾರ ಗ್ರಂಥ ಇಲ್ಲ, ಇದಕ್ಕೆ ಇತಿಹಾಸವೇ ಇಲ್ಲ ಅಂತ ಮಾತಾಡುತ್ತಾರೆ. ಈಗ ಈ ಮಾತಿಗೆ ಹಿಂದೂ ಧರ್ಮ ಇಲ್ಲ ಅಂತ ಹೆಂಗ ಅಂತೀರಿ ಅಂತ ಅವರ ಪ್ರಶ್ನೆಗೆ ಉತ್ತರಿಸುವಂಥ ಎದೆಗಾರಿಕೆ ನಾವು ಯಾರ ಮಾಡ್ತಾ ಇದ್ದಾರೇನೋ? ಮಾಡ್ತಾ ಇಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಎಷ್ಟು ನಿಂದಿಸಿದ್ರು ಕೂಡ ನಾವು ಮೌನವನ್ನು ಧಾರಣ ಮಾಡ್ತಾ ಇದ್ದೀವಿ. ಇದು ಬಹಳ ದೊಡ್ಡ ದುರಂತ. ಕನಿಷ್ಠ ಪಕ್ಷ ನಮ್ಮವರಿಗೆ ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ
ನಾವು ಎಚ್ಚರಿಕೆ ನೀಡೋದು ಬಹಳ ಅವಶ್ಯಕ. ಈ ಕೆಲಸ ನಮ್ಮ ಧರ್ಮ ಪ್ರಚಾರಕರು, ಗುರುವರ್ಗದವರು, ಮಠಾಧೀಶರು ಮಾಡಬೇಕಾದಂಥ ಕೆಲಸ. ಅವರು ಮಾಡ್ತಾ ಇಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಎಷ್ಟು ಯಾರು ಏನ್ಯಾಕೆ ಬೈಯರು, ಅವರು ಆರಾಮಾಗಿ ತಮ್ಮ ಮಠದಲ್ಲಿ ವಿಶ್ರಾಂತಿ ತಗೊಳ್ತಾ ಇರ್ತಾರೆ. ಜನ ಬಂದ್ರೆ ಸಾಕು, ಅವರಿಗೆ ದಕ್ಷಿಣ ಕೊಟ್ಟರೆ ಸಾಕು, ಕಾಲು ಬಿದ್ದರೆ ಸಾಕು, ಮಸ್ತ್ ಇರ್ತಾರೆ. ಆ ಕೆಲಸ ಈಗ ನಡೆದರು. ವಿಚಾರ ಮಾಡ್ರಿ, ಧರ್ಮ ಅಂದ್ರ ಏನು? ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥರ ಗೊತ್ತದೇನು ಗೊತ್ತು? ಹಿಂದೂ ಧರ್ಮ ಸುಳ್ಳು ಮಾಡ್ಲತ್ತಾರ, ಸನಾತನ ಧರ್ಮಕ್ಕೆ ಸುಳ್ಳು ಮಾಡ್ಲತ್ತಾರ. ಅವ್ರಿಗೆ ನೀವು ಕೇಳಿ, ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥರ ಗೊತ್ತದೇನು? ಅವ್ರಿಗೆ ಧರ್ಮದ ವ್ಯಾಖ್ಯಾನೆ ಗೊತ್ತಿಲ್ಲ, ಧರ್ಮಕ್ಕೆ ಅವರು ತಿಳ್ಕೊಂಡೇ ಇಲ್ಲ. ಧರ್ಮ, ನಮ್ಮ ಧರ್ಮ ಏನಾದ ಅಂಬುದು ಕನಿಷ್ಠ ಪಕ್ಷ ನಾವರ ಅರ್ಥ ಮಾಡಿ ತಿಳ್ಕೋಬೇಕು. ಇವತ್ತು ಯಾರ್ಯಾರು ಎಷ್ಟೋ ಜಗತ್ತಿನಲ್ಲಿ ಅವಕ್ಕೆ ನಾವೀಗ ಧರ್ಮಗಳು ಅಂತ ಕರೀತೀವಲ್ಲ, ಅವು ಯಾವ ಧರ್ಮಗಳು ಅಲ್ಲ. ಇದು ಮೊದಲು ತಿಳ್ಕೊಳ್ಳಿ, ಅವು ಯಾವ ಧರ್ಮಗಳೇ ಅಲ್ಲ. ಅವೆಲ್ಲ ಮತಗಳು. ಧರ್ಮ ಒಂದೇ, ಅದು ಮಾನವ ಧರ್ಮ, ಅದು ಸನಾತನ ಧರ್ಮ. ಈ ಸೃಷ್ಟಿ ಆರಂಭದಿಂದ ಎಂದಿನಿಂದ ಈ ಮಾನವ ಕುಲಕೋಟಿ ಉದ್ಭವ ಆಗ್ಯದ, ಮನುಷ್ಯ ಸಂತತಿ ಪ್ರಾರಂಭ ಆಗ್ಯದೋ ಅಲ್ಲಿನಿಂದ ಈ ಮನುಷ್ಯರಿಗಾಗಿ ಏನು ನಿಯಮಾವಳಿಗಳನ್ನು ಹಾಕ್ಕೊಟ್ಟು ಧರ್ಮ ಪ್ರಾರಂಭ ಆಗ್ಯದ, ಅದು ಸನಾತನ ಧರ್ಮ ಸೃಷ್ಟಿ ಆರಂಭದಿಂದ ನಡ್ಕೊಂಡು ಬಂದದ್ದು. ಅದನ್ನು ಇವತ್ತು ಅಲ್ಲಗಳೆದು ಹಿಂದೂ ಧರ್ಮ ಅನ್ನುವಂಥದ್ದು, ಸನಾತನ ಧರ್ಮ ಅನ್ನುವಂಥದ್ದು ಇದು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಹಿಂದೂ ಧರ್ಮ ಅನ್ನುವಂಥದ್ದು ಸಿಂಧೂ ನಾಗರಿಕತೆಯಿಂದಲೇ ಆರಂಭ ಆಗಿದೆ ಅಂತ ಕೆಲವು ಬುದ್ಧಿಜೀವಿಗಳು ಸ್ವಲ್ಪ ಮಟ್ಟಿಗೆ ಓದಿಕೊಂಡವರು ತಮಗೆ ತಾವು ಪಂಡಿತರಂತ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ. ಮನುಷ್ಯ ಪ್ರಾಣಿ ಎಂದು ಉದ್ಭವ ಆಗಿದೆ ನಿಮಗೆ ಗೊತ್ತದೇನು? ಸಿಂಧೂ ನಾಗರಿಕತೆಗೆ ಇತಿಹಾಸದ. ಸಿಂಧೂ ನಾಗರಿಕತೆ ಅಂದ್ರೆ ಏನು ಅಂದ್ರೆ, ಸಿಂಧೂ ನದಿ ಪ್ರಾಂತದಲ್ಲಿ ವಾಸ ಮಾಡಿದಂತ ಒಂದು ಜನಸಮೂಹ, ಒಂದು ಸಂಸ್ಕೃತಿ ಬೆಳ್ಕೊಂಡು ಬಂದದ್ದು. ಅದಕ್ಕೆ ಸಿಂಧೂ ನಾಗರಿಕತೆ ಅಂತ ಕರೀತಾರೆ. ಆ ಸಿಂಧೂ ನಾಗರಿಕತೆಯಿಂದಲೇ ಹಿಂದೂ ಧರ್ಮ ಹುಟ್ಟಿದ, ಅದಕ್ಕಿಂತ ಮೊದಲು ಇದ್ದಿಲ್ಲ ಅಂತ ಇವರು ಅರ್ಥ ಇದೆ. ನಿಮಗೊಂದು ಸತ್ಯ ತಿಳ್ಕೋರಿ, ಹಿಂದಿನ ಕಾಲಕ್ಕ ಒಮ್ಮೊಮ್ಮ 12 ವರ್ಷ ಬರಗಾಲ ಬೀಳ್ತಿತ್ತು. ವರ್ಷ 2 ವರ್ಷ 3 ವರ್ಷ ಅಲ್ಲ, 12 ವರ್ಷ ಬರಗಾಲ ಬೀಳ್ತಿತ್ತು. ಎಷ್ಟೋ ಜನ ನಷ್ಟ ಆಗಿ ಹೋಗಿತ್ತು. ಆಗ ಅನೇಕ ರೋಗಗಳು ಬಂದು ಜನ ನಷ್ಟ ಆಯ್ತಿದ್ರು. ಅಂತ ಕಾಲಕ್ಕೆ ಜನ ನಷ್ಟ ಆದಾಗ ಪುನಃ ಅಲ್ಲಲ್ಲಿ ನದಿಗಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕೆಲವರು ಜೀವಂತ ಉಳಿದಂಥ ಜನ ಅಲ್ಲಿ ಗುಮ್ಮಿಗೂಡಿ ಒಂದು ಕಡೆ ಸೇರಿಕೊಂಡು ಅವರು ಒಂದು ಊರು ಅಂತ ಸಣ್ಣದೊಂದು ಹಳ್ಳಿ ಅಂತ ರಚಿಸಿಕೊಂಡು ಅಲ್ಲಿ ಅವರು ಬದುಕನ್ನು ಸಾಗಿಸ್ತಿದ್ರು. ಅಂಥ ನಾಗರಿಕತೆಗಳು ಅಂತ ಹೆಸರು ಬಂದು ಸಿಂಧೂ ನಾಗರಿಕತೆ ಅಂದರೆ ಸಿಂಧೂ ನದಿ ಅಲ್ಲಿಂದಲೇ ಹಿಂದೂ ಧರ್ಮ ಹುಟ್ಟಿರೋದು ಇವರು ಅದಕ್ಕೆ ಅರ್ಥ ಮಾಡಿ. ದಯಮಾಡಿ ಹಂಗೆ ಯಾರೂ ತಿಳ್ಕೋಬೇಡ. ಅಲ್ಲ, ಸಿಂಧೂ ನಾಗರಿಕತೆ ಇತಿಹಾಸದ ಮತ್ತು ರಾಮನ ಕಾಲಕ್ಕೆ ಇದ್ದಿನವ್ರು ಎತ್ತೋದ್ರು, ಅವ್ರು ಎತ್ತಿನ ಬಂದ್ರು. ಕೌರವರು ಪಾಂಡವರ ಕಾಲಕ್ಕೆ ದ್ವಾಪರ ಯುಗದ ಸುದ್ದಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಅವೆಲ್ಲ ಇತಿಹಾಸಗಳು ಸುಳ್ಳೇನಾ?
ಈ ಕಲಿಯುಗದಾಗ ಮೊನ್ನ ಆಗಿರ್ತಕ್ಕಂಥ ಸಿಂಧು ನಾಗರಿಕತೆಯ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ದಯಮಾಡಿ ಯಾರು ಹಂಗೆ ತಿಳ್ಕೊಬೇಡ್ರಿ. ಇವೆಲ್ಲ ಮತಗಳವ. ಇವು ಮತಗಳು ಅಂದ್ರೆ ತಮಗೆ ಬೇಕಾದ ರೀತಿಯಲ್ಲಿ ತಾವು ನಡ್ಕೊಳ್ಳಿಕ್ಕೆ ಕೆಲವು ನಿಯಮಗಳನ್ನು ಹಾಕೊಂಡು ಆಯಾ ಜನಾಂಗದವರು, ಆಯಾ ಗುಂಪಿನವರು ತಮಗೆ ಬೇಕಾದ ರೀತಿಯಲ್ಲಿ ಕೆಲವು ಸಿದ್ಧಾಂತಗಳನ್ನು ಮಾಡಿಕೊಂಡು ಅವರು ಬದುಕು ಸಾಗಿಸ್ಯಾರ. ಅವು ಮತಗಳು, ಅವರ ಅನಿಸಿಕೆ. ಮತ ಅಂದ್ರೆ ಅನಿಸಿಕೆ, ಅಭಿಪ್ರಾಯ, ಅವರ ಅಭಿಮತ. ಅದು ನಾವು ಹಿಂಗೆ ಪೂಜೆ ಮಾಡ್ಕೋಬೇಕು, ಹಿಂಗೆ ದೇವರಿಗೆ ರಚನೆ ಮಾಡ್ಕೋಬೇಕು, ತಮಗೆ ಬೇಕಾದ ರೀತಿಯಲ್ಲಿ ದೇವರು ಒಬ್ಬರು ಸಾಕಾರ ಒಬ್ಬ ನಿರಾಕಾರ ಯಾವುದೋ ಒಂದು ರೀತಿಯಿಂದ ದೇವರನ್ನು ರೂಪಿಸಿಕೊಂಡು ಅವರು ಭಕ್ತಿಯನ್ನು ಮಾಡಿಕೊಳ್ಳುವಂಥ ಪದ್ಧತಿ ರೂಢಿಗೆ ಬಂದವ. ಅವು ಮತಗಳೇ ವಿನಃ ಧರ್ಮ ಅಲ್ಲ. ಧರ್ಮ ಒಂದೇ ಒಂದು, ಅದು ಮಾನವ ಧರ್ಮ, ಅದು ಸನಾತನ ಧರ್ಮ. ಅದಕ್ಕೆ ಸುಳ್ಳು ಮಾಡ್ತಾ ಇದ್ದೆ. ವಿಚಾರ ಮಾಡಿ ಇವೆಲ್ಲ ಮತಗಳು ಏನು ಧರ್ಮಗಳು ಅಂತ ಹೇಳಿಕೊಂಡು ಆ ಮತದವರು ತಮ್ಮ ತಮ್ಮ ಗ್ರಂಥಗಳಿಗೆ ಧರ್ಮ ಗ್ರಂಥಗಳು ಅಂತ ಹೇಳಿಕೊಂಡು ಹಿಂದೂ ಧರ್ಮಕ್ಕೆ ಸುಳ್ಳು ಮಾಡ್ತಾ ಇದ್ದಾರಲ್ಲ. ನಾವೊಂದು ಮಾತು ಕೇಳ್ತೀನಿ ನಿಮಗೆ. ಒಂದು ಮತ ಹಿಂಗದ, ಅದು ಧರ್ಮ ಅಂತ ಹೇಳ್ಕೊಳತ್ತದಲ್ಲ, ಈ ವಿಚಾರ ಮಟ್ಟ ಧರ್ಮನೇ ಅಂತ ಕರೀರಿ. ಒಂದು ಧರ್ಮ 1500 ವರ್ಷ ಕೆಳಗೆ ಹುಟ್ಟ್ಯದ. ಅದಕ್ಕಿಂತ ಪೈಲೆ ಧರ್ಮನೇ ಇದ್ದಿಲ್ಲ. 1500 ವರ್ಷ ಮೊದಲು ಒಂದು ಧರ್ಮ ಹುಟ್ಟಿದ, ನಮ್ಮ ಧರ್ಮನೇ ಶ್ರೇಷ್ಠ ಅಂತ ಅವ್ರು ಹೇಳತ್ತಾರೆ. ಅದಕ್ಕಿಂತ ಪೈಲೆ ಜನರೇ ಇದ್ದಿಲ್ಲ, ಧರ್ಮನೇ ಇದ್ದಿಲ್ಲ. 2000 ವರ್ಷ ಮೊದಲೊಂದು ಹುಟ್ಟ್ಯದ ಧರ್ಮ. 2500 ವರ್ಷ ಮೊದಲು ಒಂದು ಧರ್ಮ ಹುಟ್ಟ್ಯದ. 3000 ವರ್ಷ ಮೊದಲು ಒಂದು ಧರ್ಮ ಹುಟ್ಟ್ಯದ. ಇವೆಲ್ಲ ತಮಗೆ ತಾವು ಧರ್ಮಗಳಂತ ಹೇಳಿಕೊಂಡು ಅವರ ಆಧಾರ ಗ್ರಂಥಗಳಿಗೆ ಧರ್ಮ ಗ್ರಂಥಗಳಂತ ಹೇಳಿಕೊಂಡು ಹಿಂದೂ ಧರ್ಮಕ್ಕೆ ಧರ್ಮ ಗ್ರಂಥನೇ ಇಲ್ಲ, ವೇದ ಅಂಬುದು ಇಲ್ಲೇ ಇಲ್ಲ, ಇವೆಲ್ಲ ಸುಳ್ಳವ, ಇದಕ್ಕೆ ಆಧಾರನೇ ಇಲ್ಲ ಅಂತ ಮಾತಾಡೋರು ಅವರು 2 ವರ್ಷ 2.5 ವರ್ಷ 2000 ವರ್ಷ 2500 ವರ್ಷ 3000 ವರ್ಷದ ಇತಿಹಾಸಗಳು ಹೇಳಿಕೊಂಡು ಅದಕ್ಕಿಂತ ಮೊದಲು ಧರ್ಮನೇ ಇದ್ದಿಲ್ಲೇನು, ಇದ್ದಿಲ್ಲ ಅಂತ ಅಲ್ಲಕ್ಕೆ ಬರ್ತದೇನು? ಯುಗಗಳದು ಲೆಕ್ಕ ನಮ್ಮ ಇತಿಹಾಸ, ನಮ್ಮ ವೇದ ಉಪನಿಷತ್ತುಗಳು ಬರ್ದಾವ. 4,32,000 ಕಲಿಯುಗದ ಆಯುಷ್ಯ ಅಂತ ಬರ್ದಾರ. ಅದ್ರಾಗ ದ್ವಾಪರ ಯುಗ ಮುಗಿತು, ಶ್ರೀಕೃಷ್ಣ ಪಾಂಡವರದ ಇತಿಹಾಸಕ್ಕೆ ದ್ವಾಪರ ಯುಗ ಮುಗಿತು. ಅಲ್ಲಿಂದ ಕಲಿಯುಗ ಪ್ರಾರಂಭ ಆಗಿ ಈಗ 5,000 ಚಿಲ್ಲರೆ ನಡೆದದ. ಇನ್ನು ಅದಕ್ಕಿಂತ ಮೊದಲು ಇತಿಹಾಸ ಇಲ್ಲೇನು? ಅದ ಅಂದ್ರ ಆ ಇತಿಹಾಸ ಆಗಿನ ಜನರದು ಧರ್ಮ ಯಾವುದಿತ್ತು? ಈಗ ನೀವು 3,000ದವ್ರೆ, 2,500ದವ್ರು, 2,000ದವ್ರು, 1,500ದವ್ರೆ ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ ಅಂತ ಮಾತಾಡ್ತೀವಿ. ಅದಕ್ಕಿಂತ ಮೊದಲಿನ ಧರ್ಮಗಳು ಯಾವಿತ್ತು? ವಿಚಾರ ಮಾಡ್ರಿ. ಇವತ್ತು ಬುದ್ಧ ನಮಗೆ ಕೊಟ್ಟಿದ್ದು ಬುದ್ಧ ಧರ್ಮ, ಆದ್ರೆ ಬುದ್ಧನ ಧರ್ಮ ಯಾವುದಿತ್ತು? ಯೇಸು ಕ್ರಿಸ್ತು ಕೊಟ್ಟಿದ್ದು ನಮಗೆ ಕ್ರಿಶ್ಚಿಯನ್ ಧರ್ಮ ಆಯ್ತು ಜಗತ್ತಿನವರಿಗೆ. ಯೇಸು ಕ್ರಿಸ್ತನ ಧರ್ಮ ಯಾವುದಿತ್ತು? ಮೊಹಮ್ಮದ್ ಪೈಗಂಬರ್ ಕೊಟ್ಟಿದ್ದು ನಮಗೆ ಇಸ್ಲಾಮ ಧರ್ಮ, ಆದ್ರೆ ಮೊಹಮ್ಮದ್ ಪೈಗಂಬರ್ನ ಧರ್ಮ ಯಾವುದಿತ್ತು? ಬಸವಣ್ಣ ಕೊಟ್ಟಿದ್ದು ನಮಗೆ ಲಿಂಗಾಯತ ಧರ್ಮ, ಆದ್ರೆ ಬಸವಣ್ಣ ಯಾವ ಧರ್ಮದೋಯ್ತ? ಹಿಂಗೆ ವಿಚಾರ ಮಾಡ್ಕೋತ ಹೋದ್ರ ಸದ್ಭಕ್ತರೇ, ಸಜ್ಜನರಿ, ಇದು ತಿಳ್ಕೊರಿ. ಎಲ್ಲಕ್ಕ ಹಿಂದೆ ನೋಡ್ಕೋತ ಹೋದ್ರ ಉಳಿದು ಕೇವಲ ಮಾನವ ಧರ್ಮ, ಅದು ಸನಾತನ ಧರ್ಮ. ಈ ಸನಾತನ ಧರ್ಮಕ್ಕೆ ಯಾರೂ ಅರ್ಥ ಮಾಡ್ಲಿಕ್ಕೆ ಆಗಿಲ್ಲ, ಅವರಿಗೆ ಅದು ಅರ್ಥ ಆಗಿಲ್ಲ. ಮೂರ್ತಿ ಪೂಜೆ, ಸಾಕಾರ ಪೂಜೆಗೆ ಇವರು ಹೀಯಾಳಿಸಿ ಮಾತಾಡ್ತಾರೆ. ನಮ್ಮ ಸನಾತನ ಧರ್ಮ ಸಾಕಾರನು ಹೇಳ್ಯದ, ನಿರಾಕಾರನು ಹೇಳ್ಯದ, ಸಗುಣ ಪೂಜೆನೂ ಹೇಳ್ಯದ, ನಿರ್ಗುಣ ಪೂಜೆನೂ ಹೇಳ್ಯದ, ಎಲ್ಲವೂ ಹೇಳ್ಯದ. ಅದಕ್ಕೆ ಈ ಇಂಥ ಪ್ರಸಂಗದಾಗ ಇನ್ನೂ ಕೆಲವು ಧರ್ಮಗಳು ಹುಟ್ಕೊಂಡವ. ಭಾಳ ವಿಚಿತ್ರ ಪಂಥಗಳು, ಅನೇಕ ಮತಗಳು ಪಂಥಗಳೆಲ್ಲ ಹುಟ್ಕೊಂಡು ಗಲ್ಲಿಗೆಲ್ಲ ಹರಡ್ಕೊತ ಹೊಂಟವು.
ಅವು ಮುಂದೆ ಹೋಗಿ ಎದೆತನ ಹೋಗ್ತಾವ ಏನೇನಾಗ್ತಾವ ಹೇಳಕ್ಕಾಗಂಗಿಲ್ಲ. ದಯಮಾಡಿ ಮಾನವ ಧರ್ಮ ಏನದ ಅದು ತಿಳ್ಕೊರಿ, ಸನಾತನ ಧರ್ಮ ಏನದ ಅದು ತಿಳ್ಕೊರಿ. ಜನ್ಮ ಧನ್ಯ ಮಾಡಿ.